ಸೊ ಇವಾಗ ಬಂದಿದ್ರಿಪ್ಪ ಹಂಗೆ ಊಟ ಮಾಡಕ್ಕೆ. ಬಟ್ ನಾವು ಊಟ ಮಾಡಾಕ್ತೀವಿ 4 ಗಂಟೆ ಆಗೈತಿ. 4 ಗಂಟೆಗೆ ಊಟ ಮಾಡಾಕತ್ತೀವಿ ನಾವು. ನೋಡೋಣ ಮಾಲ್ ತೋರ್ಸಕ್ಕೆ ಕರ್ಕೊಂಬಂದಾರ. ಯಾವ ಮಾಲ್ ಇದೆ? ಪಾಟೀಲ್ ಪ್ಲ್ಯಾನೆಟ್ ಮಾಲ್ ಇನ್ ಬಿಜಾಪುರ್. ನೋಡ್ರಿ ಹಿಂಗೈತಿ. ಮತ್ತೇನಿಲ್ಲ, ಎಲ್ಲ ಮಾಲ್ ಹೆಂಗಿರ್ತಾವೆ ಹಂಗೆ ಐತಿ. ಜಾಸ್ತಿ ಏನು ಹೇಳೋಕ್ಕಾಗಂಗಿಲ್ಲ. ಸೊ ಇಲ್ಲೆಲ್ಲ ಗೇಮ್ಸಿಂದ ಐತೆ. ಸೇಮ್ ಹುಬ್ಳಿ ಮಾಲ್ ಐತಲ್ಲ ಅಂತೆ ಥರ. ಪೋಸ್ ನೋಡ್ರಿ, ನಮ್ಮ ಅಣ್ಣನ ಪೋಸ್ ಸ್ಟ್ಯಾಂಡ್ ಆಗೇನ್ರಿ ಅವನು. ಸೊ ಇವಾಗ ವಡಪಾವ್ ತಿನ್ನತ್ತೀವಿ. ಸೊ ಈಗ ಚೆನ್ನಾಗತ್ತಾನ ಇವನ, ಹಂಗೆ ಮಿಮಿಕ್ರಿ ಮಾಡತ್ತಾನ. ಅದಕ್ಕೆ ಇವಾಗ ತಿನ್ಬಿಟ್ಟು ಆದ್ಮೇಲೆ ಸಿಕ್ಕಂಬರಿ ಖಾಲಿ ಪ್ಲೇಟ್ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು ನೀವು ಜಾತ್ರೆ ರಶ್ ಯಾವ ಥರ ರಶ್ ಐತಂದ್ರೆ ಇಲ್ಲಿ ಹೇಳಕ್ಕೆ ಬರ್ತಿಲ್ಲ, ಆ ಥರ ರಶ್ ಐತೆ ದೇವರಿಂದು. ಸೊ ಈ ಕಡೆ ಒಳಗಡೆ ಆಡೋಕ್ಕೆ ಹೋಗ್ತಿದಂತ ಹೇಳ್ತಿದ್ದಾನೆ ನಮ್ಮ ಅಥರ್ವ. ಹೋಗಂಬರಿ. ಸೊ ನೋಡ್ರಿ ಜಾತ್ರೆ ಫುಲ್ ಅಥರ್ವಾಜ್ಯ. ಯಾವುದೇ ಜಾತ್ರೆ ಆದರೂ ರಾಡಿ ಇದ್ದೇ ಇರ್ತೈತಿ. ನಿಮ್ಗೆ ಲಾಸ್ಟ್ ಟೈಮ್ ಸೋನೂರು ಜಾತ್ರೆಗೆ ತೋರಿಸಿದ್ರು ರಾಡಿ ಫುಲ್. LED ಸ್ಕ್ರೀನ್ ಹರಿಬೇಕು ತಗೋಬೋದಾ? ಇದ ಗುಡಿ ಕೇಳಿಸಲ್ಲ ಅಂತ ನಿಮ್ಗೆ. ಸೊ ನಮ್ಮ ಅಜ್ಜ ಊದ ಹೊಡ್ತಕ್ಕ ಆ ಪಿಪಿನ ಹರಿತ. ಈಗ ನಮ್ಮ ಪ್ರಕಾಶ್ ಆರ್ಕೆ ಅವ್ರನ್ನ ಭೇಟಿ ಹಾಕೊಂತೀವಿ. ಪ್ರಕಾಶ್ ಆರ್ಕೆ ಅಂದ್ರೆ ಯಾರಂತ ತಿಳ್ಕೊಂಡ್ರೆ ಯೂಟ್ಯೂಬರ್ ಫುಲ್ ಉತ್ತರ ಕರ್ನಾಟಕದಾಗ ಫುಲ್ ಫೇಮಸ್ ಐತಲ್ಲ ಕಾಮಿಡಿಗೆ. ನಮಸ್ಕಾರ ದೊಡ್ಡ ಮಂದಿಗೆ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಯಾರಂತ. ಸೊ ಹೋಗಂಬರಿ ತೋರಿಸ್ತೀನಿ. ಸೊ ಬಂದೇವಿ, ಈಗ ಇಲ್ಲಿ ನಿಂತೀವಿ. ಈಗ ಒಳಗದಾರ, ನಿಮ್ಗೆ ಮೀಟ್ ಮಾಡಿಸ್ತೀನಿ. ಮೀಟ್ ಮಾಡಿಸಿದ್ಮೇಲೆ ಏನೇನು ಅನ್ನೋದು ಅವ್ರು ಬಿಜಾಪುರ ಜವಾರಿ ರಿವ್ಯೂ ಐತ್ರಿ ಅದ. ಏನೇನು ಅನ್ನೋದು ಹೇಳೋಣ. ನಮ್ಮ ಅಥರ್ ಬೈನು ಬಂದ ಕರ್ಕೊಂಡೆ ತೋರಿಸ್ತೀನಿ. ನಮ್ಮ ಮೇನ್ ಗೈಡರ್ ಪಾಪ ನಮ್ಮ ಬೈಗೂ ಟ್ಯಾಂಕ್ಸ್ ಹೇಳ್ಬೇಕು, ಅವ್ರು ಕರ್ಕೊಂಬಂದಾರ. ಸೊ ಈಗ ನಮ್ಮ ಪ್ರಕಾಶ್ ಬೈ ಹೋಟೆಲ್ ಇಲ್ಲೇ ಕುಂತು ತಿನ್ನಾಕ ಅವರು ಬರ್ತಾರೆ. ಈಗ ಒಳಗದಾರ ಶಿಸ್ತು ಊಟ ಹೊಡ್ಯಾಕತ್ತಾರೆ ಇಲ್ಲಿ ಅಣ್ಣರೆಲ್ಲರೂ ಚೊಕ್ಕ. ಸೊ ಇಲ್ಲೇ ಇದಾರ ನೋಡ್ರಿ ನಮ್ಮ ಬೈ.
ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಸೊ ನೋಡ್ರಿ, ನಾವು ಮೀಟ್ ಆಗಕ್ಕೆ ಬಂದಿದ್ದೆ, ನನ್ನ ಮೀಟ್ ಆದ್ವಿ ಇವಾಗ ಜಸ್ಟ್. ಸೊ ಇಲ್ಲಿ ಸ್ಪೆಷಲ್ ಊಟನೂ ಮಾಡಿದ್ವಿ, ಸಖತ್ತಾಗಿತ್ತು. ಏನಂದರೆ ಇವಾಗ ಬಂದು ಇನ್ನೊಮ್ಮೆ ಇಲ್ಲಿ ಬಂದರೆ ಇಲ್ಲೇ ಬಂದು ತಿನ್ಬೇಕಂತ ಅನ್ನಿಸ್ತು, ಆ ಥರ ರುಚಿ ಇತ್ತು. ಸೊ ಮತ್ತು ಭೇಟಿ ಆದ್ವಿ, ರಂಗು ಸಖತ್ ಎಕ್ಸೈಟ್ಮೆಂಟ್ ನೋಡಿದ ತಕ್ಷಣ ಫುಲ್ ಸಖತ್ ಖುಷಿ ಆಯಿತು. ಸ್ಟಾರ್ಟಿಂಗಿಗೆ ಶೇಕ್ ಹ್ಯಾಂಡ್ ಕೊಟ್ಟೆ, ಒಂಥರ ಜಾಸ್ತಿ ಖುಷಿ ಆಯ್ತು ಬರೋ ನಿಜ. ಥ್ಯಾಂಕ್ ಯು. ನಿಮ್ಮದು ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ. ಥ್ಯಾಂಕ್ಸ್. ಈ ಪ್ರಕಾಶ್ ಬೈ ಹತ್ರ ಹೋಗಿದ್ವಲ್ಲ, ಏನು ಸಡನ್ನಾಗಿ ನಂಗೆ ಜಾಸ್ತಿ ಖುಷಿ, ಏನು ಮಾತೇ ಬರಲಿಲ್ಲ ಹೇಳ್ಬೇಕಂದ್ರೆ. ಫಸ್ಟ್ ಹೇಳ್ತೀನಿ, ಪ್ರಕಾಶ್ RK ಚಾನಲ್ ಇದೆಯಲ್ಲ, ಫಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಹೊಡೀರಿ. ಅದು ಇವಾಗ 5.something K ಇದೆ, ಅದು 6, 7, 8 ಹಾಗೆ ಜಾಸ್ತಿ ಹಾಕ್ಕೊಂಡು ಹೋಗ್ಬೇಕು. ಅದ್ರ ಜೊತೆ ನನಗೂ ಸಬ್ಸ್ಕ್ರೈಬ್ ಹೊಡೀರಿ. ಬಟ್ ಏನೋ ಬೈನ ಮೀಟ್ ಆದ ತಕ್ಷಣ ಫುಲ್ ಎಕ್ಸೈಟ್ಮೆಂಟಲ್ಲಿ ಏನು ಮಾತೇ ಬರ್ತಿಲ್ಲ, ಏನು ಎಲ್ಲ ತಲೆಯಲ್ಲಿರೋದು ಎಲ್ಲ ವಾಶೌಟು. ಸಖತ್ ಖುಷಿಯಾಗಿದೆ. ಫಸ್ಟ್ ಟೈಮ್ ಇದ್ರ ಕಡೆಯಿಂದ ನೋಡಿದ್ದೆ. ಬಟ್ ಹೇಳಬೇಕಂದ್ರೆ ಅವರು ಒಂದು ಸೆಲೆಬ್ರಿಟಿ ಥರನೇ. ಸೊ ಈ ವಿಡಿಯೋ ಪ್ರಕಾಶ್ ಬೈ ನೋಡ್ತಿದ್ರೆ ಸಾರಿ, ನಾನು ಅಲ್ಲಿ ಏನು ಕರೆಕ್ಟಾಗಿ ಕೇಳೋಕ್ಕೂ ಆಗಲಿಲ್ಲ, ನಿಮ್ಗೆ ಹೇಳೋಕ್ಕೂ ಆಗಲಿಲ್ಲ. ಫುಲ್ಲು ಶಾಕಲ್ಲಿ ಮತ್ತು ಖುಷಿಯಲ್ಲಿದ್ದೆ, ಸಖತ್ ಖುಷಿಯಲ್ಲಿದ್ದೆ. ನೀವು ಹಾಗೂ ಇದು ಸಣ್ಣ ಯೂಟ್ಯೂಬರ್ ಇವಾಗ ಬೆಳೀತಿರೋ ಹಂಗೆ ನಿಮ್ಮ ಯೂಟ್ಯೂಬ್ಗೆ ಆಲ್ ದ ಬೆಸ್ಟ್ ಅಂತ ವೀಡಿಯೋದಲ್ಲೇ ಹೇಳಿದ್ರಲ್ಲ. ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ. ಥ್ಯಾಂಕ್ಸ್. ಸಖತ್ ಖುಷಿ ಆಯ್ತು ನನಗೆ. ಸೊ ಒಂಥರ ಹೇಳ್ಬೇಕಂದ್ರೆ ಪ್ರಕಾಶ್ ಬೈ ಫುಲ್ಲು ಸಿಂಪಲ್ಲು, ವೆಲ್ ಹಾರ್ಟೆಡ್, ಗುಡ್ ಪರ್ಸನ್. ಏನು ನೀವು ಹೋದರೂ ಏನೋ ಒಂಥರ ಕ್ಲೋಸ್ ಆಗಿ ಮಾತಾಡಿಸ್ತಾರೆ. ಹೇಳ್ರಿ, ಇವಾಗ ಏನು ದೊಡ್ಡದು ಏನು ಗೊತ್ತಾ, ಇವಾಗ ಸೆಲೆಬ್ರಿಟಿ ಈ ಥರ ಹಾಗೆ ಹಿಂಗೆ ಎಲ್ಲ ಮೀಟ್ ಆಗೋಕ್ಕೆ ಸಿಗಲ್ಲ, ಹಂಗೆ ಏನಿಲ್ಲ. ಫುಲ್ಲು ಫ್ರೀಯಾಗೆ ಮಾತಾಡ್ತಾರೆ, ಸಖತ್ ಕ್ಲೋಸ್ ಆಗೇ ಮಾತಾಡ್ತಾರೆ. ಸೊ ಎಲ್ಲ ಹೇಳೋಕ್ಕಾಗಲಿಲ್ಲ ಅಲ್ಲಿದ್ದಾಗ. ಫುಲ್ ಮೈಂಡೆಲ್ಲ ವಾಸ್ಟ್ ಔಟ್ ಆಗಿಬಿಟ್ಟಿತ್ತು ನೋಡಿದ್ದ ಎಕ್ಸೈಟ್ಮೆಂಟ್ಗೆ. ಅಷ್ಟು ಖುಷಿಯಾಗಿದ್ದೆ. ಸೊ ಬೈ ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ಸ್ ನಮಗೂ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ನಿಮ್ಮ ಚಾನಲ್ಗೂ ಸಪೋರ್ಟ್, ಪ್ರಕಾಶ್ RK ಚಾನಲ್ಗೂ ಸಪೋರ್ಟ್ ಮಾಡಿರಿ ಎಲ್ಲರೂ. ಸೊ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಸೊ ನೋಡಮ್ಮಲ್ಲಿ ಮತ್ತೆ ಏನಂತ. A few moments later. ಸೊ ರಾತ್ರಿ ಲೇಟ್ ಆಗ್ತಾ ಹೋಗೋದು ನಾವು. ಸೊ ಅದಕ್ಕೆ ಇಲ್ಲೇ ಸ್ಟೇ ಮಾಡಿ ಇವಾಗ ಮಾರ್ನಿಂಗ್ ಬಿಟ್ಟೇವಿ. ಸೊ ಇನ್ನೂ ನಿಯರ್ ಇದ್ದೀವಿ, ಹೋಗ್ತಿದ್ದೀವಿ. ನೋಡ್ತಿರ್ಬೋದು ನೀವು. ನಿಮಗೆ ನಾನು ಈಗ ಫೋನ್ ಮೇಲೆ ಸಿಗ್ತೀನಿ ಡೈರೆಕ್ಟ್. ಇವಾಗ ರೋಡಿಂದ ಏನು ತೋರಿಸೋದು, ರೋಡಿಂದೆಲ್ಲ ನೋಡಿರ್ತೀರ ನೀವು. ಸೊ ಮನೆಗೆ ಹೋಗ್ಮೇಲೆ ಸಿಗ್ತೇನೆ ಬರೀ ನಿಮಗೆ. ಅಲ್ಲಿ ಫಸ್ಟ್ ಟ್ಯೂನ್ ಆಗಿ. ಸೊ ಗೈಸ್, ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗೆ. ಸೊ ಈ ವ್ಲಾಗಲ್ಲಿ ನಾವು ಪ್ರಕಾಶ್ ಬೈನ ಮೀಟ್ ಆಗಿದ್ದು, ಅಲ್ಲಿ ಎಂಜಾಯ್ ಮಾಡಿದ್ದು, ಪ್ರಕಾಶ್ ಬೈನ ಮೀಟ್ ಆಗಿದ್ದು ಒಂಥರ ನಮಗೊಂದು ಏನೋ ಒಂದು ಪವರ್ ತುಂಬ್ದಂಗೆ. ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸಖತ್ ಖುಷಿ ಇತ್ತೆ. ನೀವು ನೋಡಿದ್ರಿ, ನಿಮಗೂ ಒಂಥರ ಏನೋ ಎನರ್ಜಿ ಬಂದಂಗೆ ಆಗೈತೆ. ಸೊ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವೀಡಿಯೋನ ನೋಡೋದು ಮರೆಯಬೇಡ್ರಿ. ಸೊ ಅಲ್ಲಿ ಮಟ್ಟ ಸ್ಟೇ ಟ್ಯೂನ್ಡ್ ಆಗಿರಿ. ಬಾಯ್.